ಇನ್ನು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ ಹರೀಶ್? ಮಧುಕರ್, ಸದ್ಯಕ್ಕೆ ನಾನು ಇದೀಗ ಮೈಸೂರು ಬ್ಯಾಂಕ್ನ ಸರ್ಕಲ್ನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಏನು ಅಕ್ಷರಶಃ ಇಲ್ಲಿ ಪೊಲೀಸ್ ಸರ್ಪಗಾವಲು, ಈಗಾಗಲೇ ಏನು ಯಾವುದೇ ರೀತಿಯಾಗಿ ಬಂದ್ ಬಲವಂತವಾಗಿ ಆಚರಣೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಪ್ರತಿ ಬಾರಿ ಏನೊಂದು ಪ್ರತಿಭಟನೆ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರರು ಆಗಿರ್ಬೋದು, ಯಾವಾಗಲೂ ಟೌನ್ ಹಾಲ್ ಇಂದ ಏನೊಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿ ನಂತರ ಮೈಸೂರು ಬ್ಯಾಂಕು ಕಾರ್ಪೊರೇಷನ್ ಇಂದ ಬಂದು ಮೈಸೂರು ಬ್ಯಾಂಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ನಂತರ ಏನೊಂದು ಫ್ರೀಡಂ ಪಾರ್ಕ್ಗೆ ಹೋಗುವಂಥ ವಾಡಿಕೆ ಇದೆ. ಆದರೆ ಈ ಬಾರಿ ಪೊಲೀಸರು ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ಎಲ್ಲರನ್ನೂ ಕೂಡ ಮುಂಚಿತವಾಗಿ ಒಂದು ಪ್ರತಿಭಟನಾಕಾರನ ಹತ್ತಿಕ್ಕುವಂಥ ಒಂದು ಕೆಲಸ ಈಗಾಗಲೇ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಸುಮಾರು 200ಕ್ಕೂ ಅಧಿಕ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಮುಂಚಿತವಾಗಿ 2 KSRP ತುಕಡಿ ಜೊತೆಗೆ ಏಕಾಏಕಿ ಏನಾದರೂ ಪ್ರತಿಭಟನಾಕಾರರು ಬಂದರೆ ಅವರನ್ನು ವಶಕ್ಕೆ ಪಡೆಯುವ ಸಲುವಾಗಿ BMTC ಬಸ್ಸನ್ನು ಕೂಡ ಈಗಾಗಲೇ ತಂದಿಡಿಸಿರುವಂಥದ್ದು ನೀವಾಗಲೇ ನೋಡ್ತಾ ಇರ್ಬೋದು. ಒಂದು ವೇಳೆ ಏನಾದರೂ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳಿದ್ರೆ ಪೊಲೀಸರು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ಬೋದು. ಜೊತೆಗೆ ಮೈಸೂರು ಬ್ಯಾಂಕ್ನ ಸರ್ಕಲ್ನಲ್ಲಿ ಇದುವರೆಗೂ ಈಗಾಗಲೇ 9:30 ಸಮಯ ಆಗಿದೆ. ಆದರೆ ಇಲ್ಲೂ ತನಕ ಬಂದ್ ಎಫೆಕ್ಟ್ ಮೈಸೂರು ಬ್ಯಾಂಕ್ಗೆ ತಟ್ಟಿಲ್ಲ. ಎಂದಿನಂತೆ ವಾಹನ ಸಂಚಾರ ನಡೀತಾ ಇದೆ. BMTC ಬಸ್ಸುಗಳು ಖಾಲಿ ಬರ್ತಾ ಇದ್ದಾವೆ ಅನ್ನುವುದನ್ನು ಬಿಟ್ಟರೆ ಎಲ್ಲ ವಾಹನ ಸವಾರರು ಎಂದಿನಂತೆ ಯಾವ ರೀತಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಇವತ್ತು ಕೂಡ ಸಂಚಾರ ಇದೆ. ಯಾವುದೇ ರೀತಿಯಾಗಿ ಬಂದ್ ಎಫೆಕ್ಟ್ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ತಟ್ಟಿಲ್ಲ. ಜೊತೆಗೆ ಮತ್ತೊಂದು ಕಡೆ ನೋಡ್ತಾ ಇರ್ಬೋದು, ಈ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಅವೆನ್ಯೂ ರೋಡ್ ಏನು ಪ್ರಾರಂಭ ಆಗುತ್ತೆ ಈ ರಸ್ತೆಯಲ್ಲೂ ಜನಸಂದಣಿ ಹೆಚ್ಚಾಗಿರುವಂಥದ್ದು. ಪ್ರತಿನಿತ್ಯ ಯಾವ ರೀತಿಯಾಗಿ ಜನಸಂದಣಿ ಇತ್ತು ಅದೇ ರೀತಿಯಾಗಿದೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರೂ ಕೂಡ ಈ ಬಂದ್ ಎಫೆಕ್ಟ್ಗೆ ಒಳಗಾಗಿಲ್ಲ. ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಒಬ್ಬ ಕನ್ನಡ ಪರ ಹೋರಾಟಗಾರರು ಕೂಡ ಸುಳಿವಿಲ್ಲ. ಜೊತೆಗೆ ಪೊಲೀಸರು ಕೂಡ ಅವರನ್ನು ಹತ್ತಿಕ್ಕುವಂಥ ಸಲುವಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಮುಂಚಿತವಾಗಿ ಅವರಿಗೆ ವಾರ್ನಿಂಗನ್ನು ಮಾಡಿದರು. ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತೇಳಿ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ರು. ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಯಾರ್ಯಾರೆಲ್ಲ ಮುಖಂಡರು ಅಂದರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಯಾರ್ಯಾರೆಲ್ಲ ಹೇಳಿದ್ರು ಅವರ ಮನೆ ಬಳಿ ಮುಂಚಿತವಾಗಿಯೇ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಟೌನ್ ಹಾಲ್ ಬಳಿ ಕೂಡ ಏನು ಪ್ರತಿಭಟನೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ವಾಟಾಳ್ ನಾಗರಾಜ್ ಸುಳಿವನ್ನು ಕೊಟ್ಟಿದ್ರು. ಬಂದ ಕೂಡಲೇ ಅವರನ್ನ ಬಂಧನ ಮಾಡೋದಕ್ಕೂ ಕೂಡ ಈಗಾಗಲೇ ಅಂದ್ರೆ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಕೇವಲ ಏನು ಪ್ರತಿಭಟನೆ ಅಷ್ಟೇ ಅಲ್ಲ, ಮಾತನಾಡೋದಕ್ಕೂ ಪೊಲೀಸರು ಅವಕಾಶ ಕೊಡೋದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕಮಿಷನರ್ ದಯಾನಂದ ಕೊಟ್ಟಿರುವಂಥ ಅದರಂತೆ ಪೊಲೀಸರು ಪಾಲನೆ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಯಾವುದೇ ರೀತಿಯಾದಂಥ ಬಂದ್ ಎಫೆಕ್ಟ್ ಇಲ್ಲ. ಮಧುಕರ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.